ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಪ್ರಭುತ್ವ ರಾಷ್ಟ್ರ, ಈ ಪ್ರಜಾಪ್ರಭುತ್ವ ರಾಷ್ಟ್ರದ ಒಂದು ತಳಹಾದಿ ಮೇಲೆ ಇವತ್ತು ಆ ಒಂದು ಸಮೀಕ್ಷೆ ನಡೀತಾ ಇದೆ. ಆ ಸಮೀಕ್ಷೆಯಲ್ಲಿ ಅವರು ಬೇಕಾದ ಪರಿಸ್ಥಿತಲ್ಲ, ಯಾರ್ಯಾರು ಜನಾಂಗ, ಯಾವ್ಯಾವ ಜನಾಂಗ ಇದೆ ಆ ಜನಾಂಗ ಅವರವರ ಮೀಸಲಾತಿ ತಕ್ಕ, ಅವರವರ ಅನುಗುಣವ ತಕ್ಕ, ಜಾತಿ ಅನುಗುಣವ, ಧರ್ಮದ ಅನುಗುಣವಾಗಿ ಅವ್ರು ಬರೆಸೋದಕ್ಕೆ ಹಕ್ಕಿದೆ. ಆ ಹಕ್ಕನ್ನು ಕೊಟ್ಟಿದ್ದೀವಲ್ಲ ಭಾರತ ದೇಶದಲ್ಲಿ. ಆ ಹಕ್ಕು ಜನರಿಗಾಗಿ, ಜನರಿಗೋಸ್ಕರ, ಜನರಿಂದ ಎನ್ನುವ ಮಾತು ಯಾಕೆ? ಎಲ್ಲರೂ ಭಾಷಣ ಹೊಡಿತಿರಲ್ಲಪ್ಪ, ಮತ್ತು ಅವ್ರಿಗೆ ಬಿಡ್ರಿ, ಅವ್ರಿಗೆ ಹೇಳೋದಕ್ಕೆ. ಸುಮ್ಮನೆ ಸಿದ್ದರಾಮಯ್ಯನವ್ರು ಹೋಲಿಸೋದು, ಕ್ರಿಶ್ಚಿಯನ್ ಹೋಲಿಸ್ತಾರ, ಮುಸ್ಲಿಂ ಹೋಲಿಸ್ತಾರ, ಬರೀ ಇದೆ ಅವ್ರಿಗೆ. ಅಂದರೆ ಇವರಿಗೆ ಯಾವುದೇ ನಮ್ಮ ಸರ್ಕಾರದ ವಿರುದ್ಧ, ನಮ್ಮ ನಾಯಕರ ವಿರುದ್ಧ ಮಾತಾಡುವಂಥ ಶಕ್ತಿ ಕಳ್ಕೊಂಡ್ಬಿಟ್ಟಾರೆ. ಯಾಕಂದ್ರೆ ಪಕ್ಷ ನಶಿಸಿ ಹೋಗ್ತಾ ಇದ್ದಾರೆ. ಈ ಒಂದು ಧರ್ಮದ ಆಧಾರದ ಮೇಲೆ ಏನಾದರೂ ಈ ದೇಶವನ್ನು, ಈ ರಾಜ್ಯವನ್ನು ಒಡೆಯೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಅವ್ರು ಪ್ರಯತ್ನಿಸ್ತಾ ಇದ್ದಾರೆ. ಇವತ್ತು ಅವರು ಸರ್ಕಾರ ಮಾಡಿದ್ದು ಕೂಡ, ಕೇಂದ್ರ ಸರ್ಕಾರ ಮಾಡಿದ್ದು ಅದೇ ಒಂದು ತಳಹಾದಿ ಮೇಲೇ. ಇವತ್ತು ಯಾವ ರೀತಿ ಆಯಿತು ಈ ದೇಶದಲ್ಲಿ? ಏನು ಮಾಡಿದ್ದಾರೆ? ಏನು ಅಭಿವೃದ್ಧಿಯನ್ನು ಕಂಡಿದೆ ನಮ್ಮ ದೇಶ? ಇವತ್ತು ಯಾವ ನಿಟ್ಟಿನಲ್ಲಿ ಇವತ್ತು ದೇಶ ಬೆಳೀತಾ ಇದೆ, ಸಾಗ್ತಾ ಇದೆ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೋಬೇಕಾಗತ್ತೆ. ಕೇವಲ ಧರ್ಮದ ಆಧಾರದ ಮೇಲೆ ರಾಜಕಾರಣ ಮಾಡುವುದನ್ನು ಭಾರತೀಯ ಜನತಾ ಪಕ್ಷದವ್ರು ಬಿಡಬೇಕು ಅನ್ನೋದು ನನ್ನ ಒತ್ತಾಯ. ಯಾವಾಗ ಸಿದ್ದರಾಮಯ್ಯನವರು ಸಿಎಂ ಆಗ್ತಾರೆ, ಹಿಂದೂಗಳನ್ನ ಮತ್ತು ಲಿಂಗಾಯತರನ್ನ ಹೊಡೆಯುವಂಥ ಕೆಲಸನ ಮಾಡ್ತಾರೆ ಅಂತ ಒಂದು ಆರೋಪ. ನೋಡ್ರಿ, ಇದನ್ನು ನಾನು ಒಪ್ಪೋದಿಲ್ಲ, ನಾನು ನಿರಾಕರಿಸ್ತೀನಿ, ಧಿಕ್ಕರಿಸ್ತೀನಿ, ಖಂಡಿಸ್ತೀನಿ. ಇದು ಅವರ ವೈಯಕ್ತಿಕ ಅಭಿಪ್ರಾಯ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಸಿದ್ದರಾಮಯ್ಯನವರು ಮಾಡಿರುವಂಥ 5 ಲಕ್ಷ ಕೋಟಿ ಸಾಲ ಏನಿದೆ ಅದನ್ನು ಮುಚ್ಕೊಳ್ಳೋದಕ್ಕೆ ಇಂಥ ಗಿಮಿಕ್ ಮಾಡ್ತಾರೆ ಅಂತ ನೋಡಿ. ಇವ್ರು ಎಷ್ಟು ಸಾಲ ಮಾಡ್ಯಾರ ಈ ದೇಶದ ಮೇಲೆ? ಇವತ್ತು ಈ ದೇಶದ ಮೇಲೆ ಸಾಲ ಎಷ್ಟಿದೆ ರೀ? ಸಿದ್ದರಾಮಯ್ಯನವರು ಮಾಡಿದ್ದು ಒಂದೇ ಹೇಳ್ತಾರಲ್ಲ ಇವರು. ಏನು ಮನಮೋಹನ್ ಸಿಂಗ್ ಅವರು 2014ವರೆಗೂ ಪ್ರಧಾನಿಗಳಿದ್ದಾಗ ಈ ದೇಶದ ಮೇಲೆ ಸಾಲ ಎಷ್ಟಿತ್ತು? ಕೇವಲ 53 ಲಕ್ಷ ಕೋಟಿ. ಇವತ್ತು ಎಷ್ಟಿದೆ ಸಾಲ ನಮ್ಮ ದೇಶದ ಮೇಲೆ? ಇವತ್ತು ಸುಮಾರು 2 ಲಕ್ಷ ಕೋಟಿ ಮೇಲೆ ಮಿಗಿಲಿದೆ. ಮತ್ತು ಅದೆಲ್ಲ ಸಾಲ ಮಾಡಿದ್ದು ಇವ್ರು ಮುಚ್ಕೊತಾ ಇದ್ದಾರಲ್ಲ, ಇವರು ಗೊಂದಲ ಮಾಡ್ತಾ ಇದ್ದಾರಲ್ಲ. ಇವರು ಎಂದಾದ್ರು ಒಪ್ಕೋತಾರ? ಈ ದೇಶದಲ್ಲಿ ಯಾವುದೋ ಒಂದು ಕಾಲು ತುಳಿತ ಆದ ತಕ್ಷಣ ಅದನ್ನು ನಮ್ಮ ಮೇಲೆ ರಾಜೀನಾಮೆ ಕೊಡ್ರಿ ಅಂತ ಹೇಳ್ತಾರಲ್ಲ. ಪ್ರಧಾನಿಗಳು ಒಂದು ಫ್ಲೈಟೇ ಡಮ್ ಅಂತಲ್ಲ, ಮೊನ್ನೆ 260ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ರಲ್ಲ. ಇವರು ಒಪ್ಕೋತಾರ ಅದನ್ನ? ಇವ್ರದೇ ಅಲ್ಲ ಆಡಳಿತ, ಕೇಂದ್ರ ಸರ್ಕಾರದ ಆಡಳಿತದಲ್ಲಿ ಆಗಿರುವಂಥ ಅನಾಹುತಗಳೆಲ್ಲ. ಪುಲ್ವಾಮಾದಲ್ಲಿ 50 ಜನ ನಮ್ಮ ಯೋಧರು ಸತ್ರು. ಅದಕ್ಕೇನಾದರೂ ಇವರು ಹೊಣೆಯನ್ನು ಹೊತ್ಕೊಂಡ್ರ? ನಾವು ಹೊಣೆ ಹೊತ್ಕೋಬೇಕು, ಇವರು ಹೊತ್ಕೊಳ್ಳಲ್ಲ ಅಂತ ಯಾರಾದರೂ ಉದ್ದೇಶಪೂರ್ವಕವಾಗಿ ಕಾಲು ತುಳಿತವನ್ನು ಮಾಡಿಸ್ತಾರ? ನೋಡ್ರಿ, ಇವೆಲ್ಲ ಜನ ನೋಡ್ತಾ ಇದ್ದಾರೆ. ಇವ್ರು ಮಾಡ್ತಾ ಇರೋದು ಧರ್ಮ ಆಧಾರಿತ, ಜಾತಿ ಆಧಾರಿತ ರಾಜಕಾರಣ ಅನ್ನೋದು ಈ ದೇಶದ ಜನತೆಗೆ ಗೊತ್ತಾಗಿದೆ. ಅದಕ್ಕೆ ಈ ಸಾರಿ ಏನು ಬಂತು ಈ ಚುನಾವಣೆಯಲ್ಲಿ ಫಲಿತಾಂಶ? ಏನು 400 ಪಾರ್ ಅಂದಲ್ಲ, 400 ಪಾರ್ ಬಂತ? ನಿಶ್ಚಲ ಬಹುಮತ ಕೊಟ್ಟರೆ ಜನ ಯಾಕೆ ಕೊಟ್ಟಿಲ್ಲ? ಕಳ್ಕೊಂಡಿದ್ದಾರೆ, ಅದನ್ನೂ ಗಿಮಿಕ್ ಮಾಡಿದ್ದಾರೆ. ಈಗ ಅದಕ್ಕೆ ನಮ್ಮ ನಾಯಕ ಅಂತ ರಾಹುಲ್ ಗಾಂಧಿ ಅವರು ಈ ವೋಟ್ ಚೋರಿ ವಿಷಯದಲ್ಲಿ ಎತ್ತಿದಾರಲ್ಲ ಇಶ್ಯೂ. ಇದು ಬರುತ್ತೆ, ಇದು ಕಾಣುತ್ತೆ, ಜನರಿಗೆ ಗೊತ್ತಾಗುತ್ತೆ. ಮಾಡಿದ್ದಾರೆ ಅವರು, ಈ EVM ಎಲ್ಲ ಮಾಡಿದ್ದಾರೆ, ವೋಟ್ ಚೋರಿ ಮಾಡಿದ್ದಾರೆ, ಭಾಳ ಅದಾವು. ಇನ್ನು ಸಂದರ್ಭ ಅನುಗುಣವಾಗಿ ಮಾತಾಡ್ತೀವಿ. ಸರ್, ಇವಾಗ ರಾಜ್ಯ ಸರ್ಕಾರಕ್ಕೆ ಮತ ಚೋರಿ ಅನ್ನೋದು ಹಿಂದುಳಿದವರ, ಅಸ್ಪೃಶ್ಯರ ಮತ್ತು ದಲಿತರ ಹಕ್ಕನ್ನ ಮೊಟಕುಗೊಳಿಸುವುದಕ್ಕೆ ರಾಹುಲ್ ಗಾಂಧಿ ನಡೆಸಿರುವಂತಹ ಕೃತ್ಯ, ಕುತಂತ್ರ. ಇದು ಮಾಜಿ DCM ಗೋವಿಂದ ಕಾರಜೋಳ ಹೇಳಿದ್ದು ಇವತ್ತೇ. ನೋಡ್ರಿ, ಅವ್ರಿಗೆ ತೆಲಿನೂ ಇಲ್ಲ, ಅವ್ರ ತೆಲಿಗೆ ನಾಲಿಗೆ ಕನೆಕ್ಷನ್ ಇಲ್ಲ. BJP ಅವರಿಗೆ ತೆಲಿಗೆ ನಾಲಿಗೆಗೆ ಕನೆಕ್ಷನ್ ಇಲ್ಲ, ಮಾತಾಡ್ತಾರೆ. ಇವತ್ತು ಇಲ್ಲೇ ಇದೆಲ್ಲ ಉದಾಹರಣೆಗಳು, ಎಲ್ಲೆಲ್ಲಿ ಉದಾಹರಣೆಗಳಿಟ್ಟು ಮಾತಾಡ್ತಾ ಇದೀವಲ್ಲ. ಇಲ್ಲೇ ನಮ್ಮ ಆಳಂದ ಕ್ಷೇತ್ರದಲ್ಲಿ ಏನಾಯಿತು? ನಿನ್ನೆ ತಾನೇ BR ಪಾಟೀಲ್ ಅವ್ರದ್ದು ಅಲ್ಲಿ 12 ವೋಟು ಏನು ಡಿಲೀಟ್ ಮಾಡಿಬಿಟ್ರು. ಹೆಂಗೆ ಡಿಲೀಟ್ ಮಾಡಿದ್ರಪ್ಪ? ಅವ್ರು ಜೀವಂತ ಇದ್ದಾಗ ಆ ಮತಗಳ ಹಕ್ಕನ್ನು ಕಸ್ಕೊಂಡ್ರಲ್ಲ ಅವ್ರು, ಹಿಂದುಳಿದವ್ರಿಗಲ್ಲ. ಏನು ಇವರು ದಲಿತರ? ಇವ್ರು ಮಾಡ್ತಾ ಇರೋದು ಅಲ್ಪಸಂಖ್ಯಾತರ ಮತವನ್ನು ಕಟ್ ಮಾಡುವಂಥದ್ದು, ಮತದಾರ ಪಟ್ಟಿ ಅಂತ ಹೊರಗೆ ಹಾಕಿಬಿಡೋದು. ಅವ್ರಿಗೆ ಗೊತ್ತೇ ಆಗಲ್ಲ ಪಾಪ. ಇಲ್ಲಿ ಆಗಿದಾವೆ ಭಾಳಷ್ಟು, ಬರ್ತಾವೆ, ಬೆಳಕಿಗೆ ಬರ್ತಾವೆ, ಇನ್ನೂ ಹಂತವಾಗಿ ಬೆಳಕಿಗೆ ಬರ್ತಾವೆ. ನಾಳಿಂತರ ಸಮೀಕ್ಷೆ ಶುರುವಾಗ್ತದೆ. ಈಗ ಏನಂತ ನಮ್ಮ ನಿರ್ಧಾರ ಮಾಡೋದಕ್ಕೆ ಇವತ್ತು ನಮ್ಮ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಮಹಾಸಭೆ ಒಂದು ಸಭೆಯನ್ನು ಕರೆದಿದ್ದೀವಿ. ನಮ್ಮ ಹಿರಿಯರಾದಂಥ ಗೌರವ ಅಧ್ಯಕ್ಷರಾದಂಥ ಪ್ರಬಣ್ಣ ಹುಂಚಿಕಟ್ಟಿಯವರು, ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಹಿರಿಯರಾದಂಥ ನೀಲಕಂಠ ಅಸೂಟಿ ಸಾಹೇಬರು ಮತ್ತು ನಮ್ಮ ಮಲ್ಲಾಪುರವರು, ಅನೇಕ ನಮ್ಮ ಸಮುದಾಯದ ಧರ್ಮದರ್ಶಿಗಳು ಮತ್ತು ಎಲ್ಲ ಹಿರಿಯರು ಬಂದಿದ್ದೀವಿ. ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರು ಬಂದಿದ್ದಾರೆ, ಅನೇಕ ರಾಜ್ಯ ನಮ್ಮ ಪದಾಧಿಕಾರಿಗಳು ಬಂದಿದ್ದಾರೆ. ಅವ್ರ ಜೊತೆ ಚರ್ಚೆ ಮಾಡ್ತೀವಿ, ಯಾವ ರೀತಿ ನಾವು ನಿರ್ಧಾರ ತೆಗೆದುಕೊಳ್ಬೇಕು ಅನ್ನೋದು. ಆ ನಿರ್ಧಾರವನ್ನು ತೆಗೆದುಕೊಳ್ಳಿ. ಈ ಸಭೆಯಲ್ಲಿ ತೆಗೆದುಕೊಳ್ಳೋ ನಿರ್ಧಾರವೇ ಅಂತಿಮ ಅಂತೀರಿ? ನಮ್ಮದು ಅಂತಿಮ. ಅವರವರ ಭಾವಕ್ಕೆ ಅವರವರ ಭಗತಿಗೆ ಅಂತ ಹೇಳ್ಬಿಟ್ರೆ ಬಸವಣ್ಣ. ಒಬ್ಬೊಬ್ಬರು ಅವರವರಂತೆ ಇಟ್ಟಿರೋನು ಆ ಶಿವೋಗಿ. ಸ್ವಾಮೀಜಿಗಳು ಅಂತಾರೆ ಹೇಳುವಂಥದ್ದಾಗಿರ್ಬೋದು. ಈಗ ಇನ್ನೊಂದು ಕಡೆ ನೋಡ್ರಿ, ಎಲ್ಲವೂ ಕೂಡ ಚರ್ಚೆ ಆಗುತ್ತೆ. ವಚನಾನಂದ ಸ್ವಾಮಿಗಳದ್ದು ಚರ್ಚೆ ಆಗುತ್ತೆ, ಇಲ್ಲಿ ಸ್ವಾಮಿಗಳದ್ದು ಚರ್ಚೆ ಆಗುತ್ತೆ, ಎಲ್ಲ ನಾಯಕರದ್ದು ಚರ್ಚೆ ಆಗುತ್ತೆ. ಚರ್ಚೆ ಆದಮೇಲೆ ನಾವೊಂದು ಅಂತಿಮ
ಪ್ರಕಟಣೆಯನ್ನು ಕೊಡ್ತೀವಿ. ಸರ್, ಈಗ ಸಿಎಂ ಅವರು ಕುರುಬ ಸಮುದಾಯ ಒಳಗೆ ಮಾತ್ರ ಒಂದೇ ಸೇರಿಸ್ಬೇಕು ಅನ್ನೋದು ಒಂದು ಎಲ್ಲರೂ ಒಂದಾಗತ್ತಾರ. ಆದ್ರೆ ಉಳಿದವ್ರನ್ನ ಇಕ್ಕಟ್ಟಿಗೆ ಸಿಗಿಸಿ ತಮ್ಮ ಸಮುದಾಯವನ್ನ ದೊಡ್ಡ ಸಮುದಾಯನ ಮಾಡಿ ಉಳಿದವ್ರನ್ನ ದಾರಿ ತಪ್ಪುವಂತ ಕೆಲಸ ಮಾಡಾಕತ್ತಾರ ಸಿಎಂ ಅವರು ಅನ್ನೋಂಥದ್ದು. ನೋಡ್ರಿ, ಇದು ಸತ್ಯಕ್ಕೆ ದೂರವಾದಂಥದ್ದು. ಪ್ರಜಾಪ್ರಭುತ್ವ ರಾಷ್ಟ್ರ ಯಾರ ಹಕ್ಕನ್ನು ಮೊಟಕುಗೊಳಿಸುವಂಥ ಪ್ರಶ್ನೆನೇ ಇಲ್ಲ, ಯಾರು ಕೇಳೋದಿಲ್ಲ. ಸುಮ್ಮನೆ ಇದು ಆರೋಪಗಳು, ವಿನಾಕಾರಣ ಆರೋಪಗಳು. ಇದಕ್ಕೆ ಯಾವುದೇ ನೋಡಿ, ಅವ್ರವ್ರ ಧರ್ಮ ಅವ್ರವ್ರು ಏನು ಬರೆಸ್ಬೇಕು ಅವ್ರು ಒಗ್ಗಟ್ಟಾಗಿ ಬರೆಸ್ತಾ ಇದ್ದಾರೆ. ಇದು ಎಲ್ಲರಿಗೂ ಬರ್ಬೇಕಲ್ಲ ಪ್ರಜ್ಞೆ. ನಮ್ಮವ್ರು ಹಾದಿ ತಪ್ಪಿಸೋರು ನಮ್ಮವ್ರ, ಬೇರೆಯವರಲ್ಲ. ನಮ್ಮ ಹೇಳಿದ್ನಲ್ಲ, ಈ ಕಾವಿದಾರಿಗಳು ಇದಾರ, ಈ ಖಾದಿದಾರಿಗಳು ಇದಾರ, ಮತ್ತು ಇನ್ನೊಂದು ವಿದ್ವಾಂಸರು ಬುದ್ಧಿವಂತರು ಕೂಡ ಅದಾರೆ ಇಲ್ಲಿ, ಪಂಡಿತರು. ಇವರು ಬಹಳ ಶ್ರೇಷ್ಠ. ಕೆಲವು ಜನ ಅಂತರೂ ಆಕಾಶದಿಂದ ಡೈರೆಕ್ಟ್ ಇಲ್ಲಿ ಹೇಳಿದ್ಬಿಟ್ಟಾರ, ಅಂಥವ್ರು ಅದಾರ ಇಲ್ಲಿ. ಇವರು ಹುಟ್ಟಿಲ್ಲ, ಇಲ್ಲಿ ಹುಟ್ಟಿವಿ ಅನ್ನೋದು ಮರ್ತು ಬಿಟ್ರ. ಅವರು ಯಾವ ಧರ್ಮದಲ್ಲಿ ಹುಟ್ಟಿದೆ ಅನ್ನೋದು ಬರ್ತಾರ, ಯಾವ ಜಾತಿಯಲ್ಲಿ ಜನಿಸಿದೀವಿ ಅನ್ನೋದು ಬರ್ತಾರ. ಸಾಕ್ಷಾತ್ ಪರಮಾತ್ಮನಿಂದ ಇವರು ಪ್ರತ್ಯಕ್ಷ ಆಗ್ಬಿಟ್ಟಾರ ಈ ಭೂಮಿಗೆ. ಆ ಪ್ರತ್ಯಕ್ಷ ಆದವ್ರಿಗೆ ಏನ್ ಹೇಳ್ಬೇಕಪ್ಪ, ಯಾರ ಹೆಸರು ತೊಗೊಳೋದಿಲ್ಲ, ಯಾರಿಗೆ ಹೇಳೋದಿಲ್ಲ. ಅವ್ರು ಸಾಕ್ಷಾತ್ ಪರಮಾತ್ಮನಿಂದ ಈ ಭೂಮಿ ಮೇಲೆ ಸೃಷ್ಟಿಯಾದಂಥವ್ರು, ಅಂಥವ್ರಿಗೆ ನಾವು ಮಾತಾಡೋಕ್ಕಾಗಲ್ಲ. ಸರ್, ಯತ್ನಾಳ್ ಅವರು ಈಗ ನೀವು ಒಂದು ಸ್ಟೇಟ್ಮೆಂಟ್ ಮಾಡಿದ್ರಿ, ಈ ಬಸವನವರು ಲಿಂಗಾಯತ ಧರ್ಮವನ್ನು ಹುಟ್ಟಾಕಿದ್ರಂತ. ಆದರೆ ಅದಕ್ಕೆ ವಿರೋಧವಾಗಿ ಬಸವನವರು ಕೇವಲ ಮೌಢ್ಯವನ್ನು ಯಾವುದೇ ಧರ್ಮವನ್ನು ಕಟ್ಟಿಲ್ಲ ಅಂತ. ನೋಡ್ರಿ, ಯಾರು ಕಟ್ಟ್ಯಾರ ಯಾರು ಬಿಟ್ಟಾರ ಅನ್ನೋದು ಅದು ಜನ ನಿರ್ಧಾರ ಮಾಡ್ತಾರೆ. ಒಬ್ಬ ವ್ಯಕ್ತಿ, ನಾನಾಗ್ಲಿ ವಿಜಯಾನಂದ ಕಾಶ್ಯಪ್ನವರಾಗ್ಲಿ ಇನ್ನೊಬ್ಬ ಆಗಲಿ ಮಾಡೋದಕ್ಕೆ ಆಗೋದಿಲ್ಲ. ಇದು ಕಾಲದಿಂದ ಬಂದಂಥದ್ದು, ಇವತ್ತಲ್ಲ. ಇವತ್ತು ನಾವು ಸೃಷ್ಟಿಕರ್ತರ ಆಗಕ್ಕೆ ಸಾಧ್ಯ ಇಲ್ಲ. ಸೃಷ್ಟಿಯಾದಾಗ ಇವನು ಎಲ್ಲಿದ್ದ? ಈ ಭೂಮಿ ಸೃಷ್ಟಿಯಾದಾಗ, ಮಾನವ ಕುಲ ಸೃಷ್ಟಿಯಾದಾಗ ಅನ್ನೋದು ಅರಿವೇ ಇಲ್ಲ ಅವರಿಗೆ. ಅವರ ವೈಯಕ್ತಿಕ ಏನು ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ರಾಜಕೀಯ ಒಂದು ಹಿತದೃಷ್ಟಿಯಿಂದ ಎಲ್ಲೋ ನಾನು ಸ್ವಯಂ ಘೋಷಿತ ಈ ರಾಜ್ಯದ ನಾಯಕ ಆಗ್ಬೇಕು, ಈ ರಾಜ್ಯದ ನಾನು ಹುಲಿ ಆಗ್ಬೇಕು, ಎಲ್ಲ ಸ್ವಯಂ ಘೋಷಿತಾರೆ. ಯಾರು ಕೇಳ್ತಾರ್ರಿ? ಅವರು ಅದು ಕೇಳಿದಿಲ್ಲ. JCB ಅಲ್ಲ, ಅದು BCJ ಆಗುತ್ತೆ. ಸ್ವಲ್ಪ ಜಲ್ದಿ ಹೇಳಿದ್ರೆ ಮಜಾ ಇರೋದಿಲ್ಲ. ಅದನ್ನ ನಾನು ಸ್ಟಡಿ ಮಾಡಕತ್ತೀನಿ. ಸ್ಟಡಿ ಮಾಡಿ ಸರಿಯಾದ ನೋಡ್ರಿ, ಅಲ್ಲಿ ಯಾರು ಕೊಡಕತ್ತಾರ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ನಿಮಗೆ. ನೀವು ನೋಡ್ತಾ ಇದ್ದೀರಿ ಮಾಧ್ಯಮದವರು. ಅಲ್ಲಿ ಯಾರು ಕೊಡ್ತಾರಪ್ಪ? ಬೆಲ್ಲದ ಅರವಿಂದ್ ಬೆಲ್ಲದ್, CC ಪಾಟೀಲ್, ವೀರಣ್ಣ ಕಡಾಡಿ ಅವರು, ನಾನು ಅವ್ರ ಹೆಸರು, ಇನ್ನೊಂದಿಷ್ಟು ಮಂದಿ ಇದಾರ. ಆ ಕಡೆ ಒಂದಿಷ್ಟು ಮಂದಿ ಜಗ್ಗಾಕತ್ತಾರ, ಈ ಕಡೆ ಒಂದಿಷ್ಟು ಮಂದಿ ಹರಿಯಾಗಿ ಕೊಟ್ಟ ಹರೇ ಕೆಲಸ ನಡೆಸ್ಯಾರ. ಆದ್ರೆ ಜನ ಶಾನೆ ಇರೋದಾರ. ಇದು ಹರಿಯಾಗಿಲ್ಲ. ಜನರಿಗೆ ತಪ್ಪು ಹಾದಿ ಕೊಟ್ಟರು ಕೂಡ, ಸಂದೇಶ ಕೊಟ್ಟರು ಕೂಡ ಜನರು ಪ್ರಜ್ಞಾವಂತರಿದ್ದಾರೆ. ಅವ್ರದೇ ಆದ ನಿರ್ಧಾರಗಳಿದಾವೆ, ಅವ್ರ ನಿರ್ಧಾರ ಮಾಡ್ತಾರೆ. ರಂಭಾಪುರ ಶ್ರೀಗಳು ಹಿಂದೂ ಅಂತ ಬರ್ಬೇಕಂತ ಹೇಳ್ತಾ ಇದ್ದಾರೆ. ನೀವು ನಿನ್ನೆ ಸಭೆಯಲ್ಲಿ ನಾನು ಪಾಲ್ಗೊಂಡಿದ್ದೀನಿ. ನಾನು ಅತ್ಯಂತ ಗೌರವಪೂರ್ವಕವಾಗಿ ಪಂಚಬೀಜಾಧೀಶ್ವರರು ಪ್ರಥಮ ಬಾರಿಗೆ ಅವರು ಎಲ್ಲವನ್ನ ತ್ಯಾಗ ಮಾಡಿ, ಅವರ ಪ್ರತಿಷ್ಠೆ, ವೈಯಕ್ತಿಕ ಒಂದು ಸ್ವಾಭಿಮಾನವನ್ನು ತ್ಯಾಗ ಮಾಡಿ ಸಮಾನವಾಗಿ ಕೂತಿದ್ರು ಎಲ್ಲ ಸ್ವಾಮಿಗಳು. ಸುಮಾರು 1000 ಜನ ಸ್ವಾಮಿಗಳಿದ್ರು. ಎಲ್ಲರೂ ಕೂಡಿ ಸಮಾನ ವೇದಿಕೆಯಲ್ಲಿ ಕೂತಿದ್ರು. ಸಮಾನತೆಯನ್ನು ಈ ನಾಡಿಗೆ ಸಂದೇಶ ಕೊಡಬೇಕು. ಎಲ್ಲ ಧರ್ಮೀಯರನ್ನು, ಎಲ್ಲ ಜಾತಿ ಜನಾಂಗವನ್ನು ಒಗ್ಗಟ್ಟಾಗಿ ಕರ್ಕೊಂಡು ಹೋಗ್ಬೇಕಂತ ಒಂದು ನಿರ್ಧಾರ ಆಗಿದೆ. ಇವು ಸುಳ್ಳು ಆರೋಪಗಳು. ಯಾರು ಕೂಡ ಹಿಂದೂ ಬರ್ಸಂತ ಹೇಳೋದಿಲ್ಲ. ಹಿಂದೂ ಬರ್ಸಕ್ಕೆ ನಾವು ಸಿದ್ಧನೂ ಇಲ್ಲ ಅನ್ನೋ ಸ್ವಾಮೀಜಿ ಮನೆಗೆ ಸ್ಟಿಕ್ಕರ್ ಅನ್ಸ್ಕೊಂಡು ಹೊಂಟಾರ ಎಲ್ಲ ಕಡೆ, ಮತ್ತೆ ಹಿಂದೂ ಅಂತ ಬರ್ಸ್ರಿ ಅಂತ ಒಂದೇ ಮಾತಿನಲ್ಲಿ ಹೇಳಿದ್ರು. ಬಸವಣ್ಣವ್ರು 12ನೇ ಶತಮಾನದಲ್ಲಿ ಹೇಳಿದಾರೆ, ಈ ಜಗತ್ತಿಗೆ ಅವರವರ ಭಾವಕ್ಕೆ ಅವರವರ ಭಕ್ತಿ, ಅವರವರಂತೆ ಇಟ್ಟಿರುವನು ವಾಸಿ ಹೋಗಿ ಅಂತ ಹೇಳಿ ಅಷ್ಟೇ. ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.